ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ದೇವಿ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಮ್ಮ ಅಪ್ಪು ಬಾಸದು ಡ್ರಾವಿಂಗ್ ನೋಡ್ರಿ. ನನಗೆ ಅಷ್ಟೊಂದು ಡ್ರಾವಿಂಗ್ ಮಾಡೋಕ್ಕೆ ಬರಲ್ಲ, ಜಸ್ಟ್ ಟ್ರೈ ಮಾಡಿದ್ದೀನಿ ಅಷ್ಟೇ. ಸ್ಕೂಲಲ್ಲೆಲ್ಲ ಸ್ಪರ್ಧಾತ್ಮಕ ಮತ್ತು ಪ್ರತಿಭಾ ಕಾರಂಜಿಯಲ್ಲೆಲ್ಲ ಡ್ರಾಯಿಂಗ್ ಮಾಡ್ಬೇಕಂತಂದರೆ ನಾನೇ ಕರ್ತಿದ್ರು ಟೀಚರ್ಸ್. ಚೆನ್ನಾಗಿ ಮಾಡ್ತಿದ್ದೀಯ ನೀನು ಡ್ರಾಯಿಂಗ್ ಅಂತಂದು ಗುರ್ತಿಸಿ ನಾನು ಕರ್ತಿದ್ರು. 5th ಕ್ಲಾಸಲ್ಲಿ, 8th ಕ್ಲಾಸಲ್ಲಿ ಮತ್ತು 10th ಕ್ಲಾಸಲ್ಲಿ ಫಸ್ಟ್ ಪ್ರೈಸ್ ಏನು ಬಂದಿದ್ದು ನನಗೆ. ಆವಾಗಿಂದ ನನಗೆ ಡ್ರಾಯಿಂಗ್ ಮೇಲೆ ಇಂಟ್ರೆಸ್ಟ್ ಬಂತು. 10th ಕ್ಲಾಸಲ್ಲಿ ಅಂತಂತಂದರೆ ಹೈಸ್ಕೂಲಲ್ಲೆಲ್ಲ ಅದಕ್ಕಂತಲೇ ಟೀಚರ್ಸ್ ಇರ್ತಿದ್ರಲ್ಲ, ಹಂಗಾಗಿ ಹೆಚ್ಚು ಆಸಕ್ತಿ ಬಂತು ಅವಾಗಿಂದ ಕಲಿಬೇಕು ಅಂತಂದು ನನಗೆ ಡ್ರಾಯಿಂಗ್ ಮಾಡೋದು. 10th ಕ್ಲಾಸಲ್ಲೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳು ಇದ್ವಲ್ಲ, ಅವಕ್ಕೆ ಜಾಸ್ತಿ ಒತ್ತು ಕೊಟ್ಟು ಕಲೀರಂತಂದು ಹೇಳ್ತಿದ್ರು. ಯಾಕಂತಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳಿಗೇ 24 ಮಾರ್ಕ್ಸ್ ಏನು ಬರ್ತಿದ್ವು ಎಕ್ಸಾಮಲ್ಲಿ, ಬೋರ್ಡ್ ಎಕ್ಸಾಮಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತಿದ್ರು ಅಂದರೆ ಮೀನಿನ ಚಿತ್ರ, ಕಣ್ಣಿನ ಚಿತ್ರ, ಎಲ್ಲ ಕಿವಿ ಚಿತ್ರ ಮತ್ತು ಶ್ವಾಸಕೋಶ, ಇನ್ನು ಹಲವಾರು ಚಿತ್ರಗಳಿದ್ವಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಆ ಚಿತ್ರಗಳನ್ನೇ ಜಾಸ್ತಿ ನಮಗೆ ಡೈಲಿ ಒಂದೊಂದು ತಾಸು ಪ್ರಾಕ್ಟೀಸ್ ಮಾಡ್ಸೋಕೆ ಇದು ಮಾಡ್ತಿದ್ರು ನಮಗೆ ಚಿತ್ರಕಲಾ ಮಾಸ್ಟ್ರು. ಹಂಗಾಗಿ ಅದ್ರಲ್ಲಿ ಚೆನ್ನಾಗಿ ಬಿಡಿಸೋದಂದರೆ ಕಲರ್ ತುಂಬೋದು, ಬಿಡಿಸೋದಿರಲ್ಲ, ಕಲರ್ ತುಂಬೋದಂದ್ರೆ ತುಂಬ ಇಷ್ಟ ನನಗೆ. ಚೆನ್ನಾಗಿ ಒಂದು ಚೂರು ಎಲ್ಲಿ ಗ್ಯಾಪ್ ಇಲ್ದಂಗೆ ಆ ಥರ ಚೆನ್ನಾಗಿ ಕಲರ್ ತುಂಬ್ತಿದ್ದೆ ನಾನು. ಹಂಗಾಗಿ ಸರ್ ನನಗೆ ಹೇಳ್ತಿದ್ರು, ನೀನು ಚೆನ್ನಾಗಿ ಮಾಡ್ತಿದ್ದೆ ನೋಡಮ್ಮ ಡ್ರಾಯಿಂಗು, ಇದೇ ಥರ ಮುಂದುವರ್ಸು ನೀನು ಅಂತ ಹೇಳ್ತಿದ್ರು. ಹಂಗಾಗಿ ನಾನು ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟೆ. ನಾನು ಇವಾಗಲೂ ಯಾವಾಗನ ಸುಮ್ಮನೆ ಕಾಲು ಯಾಕೆ ಕೊಡ್ಬೇಕಂತಂದು ಡ್ರಾಯಿಂಗ್ ಮಾಡ್ಕೊಂತ ಇರ್ತೀನಿ ನಾನು. ಅವು ಒಂದು ಡ್ರಾಯಿಂಗ್ ಮಾಡಿದ್ದೆ ಯಾವುದಂತಂದ್ರೆ ಹುಡುಗಿ ಚಿತ್ರ ಬ್ಯಾಕ್ ಸೈಡ್ ಇಳಿಸಿದ್ನಲ್ಲ, ಇನ್ಸ್ಟಾಗ್ರಾಮ್ ಮೇಲೆ ಬಿಟ್ಟಿದ್ನಲ್ಲ, ಅದೊಂದು ಬಿಡಿಸಿದ್ದೆ. ಇವಾಗ ಇದೊಂದು ಬಿಡಿಸೀನಿ. ಇನ್ನು ನಿಮ್ಗೆ ಯಾವ ಫೇವ್ರೇಟ್ ಇರೋದು ಡ್ರಾಯಿಂಗ್ ಮಾಡ್ಬೇಕಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ಬಿಡಿಸ್ತೀನಿ. ಚೆನ್ನಾಗಿ ಬಿಡಿಸಿದ್ರೆ ಚೆನ್ನಾಗಿದೆ ಅಂತ ಹೇಳ್ರಿ, ಇಲ್ಲ ಅಂತಂದರೆ ಚೆನ್ನಾಗಿ ಬಿಡಿಸಂತ ಹೇಳ್ರಿ, ತಿದ್ಕೊಂಡು ಚೆನ್ನಾಗಿ ಬಿಡಿಸ್ತೀನಿ ನಾನು. ಕಲೆಗೆ ಬೆಲೆ ಕೊಡಬೇಕು ಜನರು. ನೀವು ನೋಡಿದ್ರೆ ಕಲೆಗೆ ಬೆಲೆನೇ ಕೊಡಲ್ಲ. ಹೋಗಿ ಯಾವ ಹುಚ್ಚುಚ್ಚಾಕರ ಮಾಡ್ತಿರ್ತಾವೆ ನೋಡ್ರಿ, ಯಾವ ಕಿರ್ತಿಂತ, ಯಾವ ಅಮ್ಮ ಕುಡುಮಕ ಅಂತ, ಯಾವ ಮಂಜಣ್ಣ ಅಂತ, ಗಂಗಮ್ಮ ಅಂತ, ಅಂಥವ್ರಿಗೆ ಹೋಗಿ ಸಪೋರ್ಟ್ ಮಾಡ್ತೀರಿ ನೀವು. ಟ್ರೋಲ್ ಮಾಡಿ ಅಂಥವ್ರನ್ನ ಬೆಳೆಸ್ತೀರಿ. ಇಂಥ ಕಲೆಗೆ ಬೆಲೆ ಕೊಡಲ್ಲ ನೀವು. ಸ್ವಲ್ಪ ನಮಗೂ ಕಲೆಗೆ ಬೆಲೆ ಕೊಟ್ಟು ನಮಗೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಆಸಕ್ತಿ ಬರ್ತದೆ, ನಮಗೆ ಕುತೂಹಲ ಬರ್ತದೆ, ಇನ್ನೂ ನಾವು ಚೆನ್ನಾಗಿ ಇದು ಮಾಡ್ಬೇಕಂತಂದು ನಮ್ಮಲ್ಲೂ ಆಸಕ್ತಿ ಬರ್ತದೆ. ಇನ್ನೂ ಹೆಚ್ಚು ಚಿತ್ರಗಳು ಬಿಡಿಸ್ಬೇಕಂತಂದು ನಮಗೂ ಉತ್ಸಾಹ ಬರುತ್ತೆ. ಅದಕ್ಕೋಸ್ಕರ ದಯಮಾಡಿ ನೀವು ಸಪೋರ್ಟ್ ಮಾಡಿದೆ ಇನ್ನೂ ಈ ಥರ ಬಹಳಷ್ಟು ಚಿತ್ರಗಳನ್ನು ಬಿಡಿಸ್ತೀನಿ ನಾನು. ನೀವು ಯಾವ ಥರ ಬೇಕಂತಂದರೆ ಆ ಥರ ಬಿಡಿಸಂತ ಹೇಳ್ರಿ, ಆ ಥರನೇ ಬಿಡಿಸ್ತೀನಿ ನಾನು ಚಿತ್ರಗಳು. ಹೀರೋದಾಗಲಿ, ನೇಚರ್ದಾಗಲಿ, ಇಲ್ಲ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಬಿಡಿಸಂತ ಹೇಳ್ರಿ, ಆ ಥರ ಬಿಡ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು ಆದಷ್ಟು. ಎಂತೆಂಥವ್ರನ್ನೂ ಬೆಳೆಸ್ತೀರಂತ ನಮಗೂ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಆಸಕ್ತಿ ಬರ್ತೈತೆ. ನಾವು ಹೌದಲ್ಲ, ನಮ್ಮ ಜನರು ನಮಗೂ ಸಪೋರ್ಟ್ ಮಾಡ್ತಾರೆ ಅಂತಂದು ಇನ್ನೂ ಹೆಚ್ಚಿನದಾಗಿ ಅಭ್ಯಾಸ ಮಾಡಿ ಏನು ಮಾಡ್ತೀನಿ, ಡ್ರಾಯಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಅಪ್ಪು ಬಾಸದು ಡ್ರಾಯಿಂಗ್ ಚೆನ್ನಾಗಿದೆ ಇಲ್ಲ ಅಂತಂದು ಲಾಸ್ಟ್ವರೆಗೆ ನೋಡಿರಿ, ಲಾಸ್ಟ್ವರೆಗೆ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಇಲ್ಲ ಅಂತಂದು. ನೆಕ್ಸ್ಟು ಯಾವ ಹೀರೋದು ಡ್ರಾಯಿಂಗ್ ಮಾಡ್ಬೇಕು ಹೇಳ್ರಿ, ಆ ಹೀರೋದು ಜಾಸ್ತಿ ಯಾವ ಹೀರೋದು ಕಮೆಂಟ್ ಬರ್ತದೋ ಆ ಹೀರೋದು ನೆಕ್ಸ್ಟ್ ಲಾಗಲ್ಲಿ ಡ್ರಾಯಿಂಗ್ ಮಾಡ್ಕೇಸಿ ಹಾಕ್ತೀನಿ ನಾನು. ಕಮೆಂಟ್ ಮಾಡಿರಿ ಯಾವ ಹೀರೋ ಜಾಸ್ತಿ ಬರ್ತದೆ ಆ ಹೀರೋದು ಡ್ರಾಯಿಂಗ್ ಮಾಡ್ತೀನಿ.
ಅಪ್ಪು ಬಾಸನೇ ನನಗೆ ಯಾಕೆ ಇಷ್ಟ ಅಂತಂದರೆ ಅವ್ರು ಮಾಡಿದಂಥ ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ಸಾಧನೆಗಳು, 46 ವಯಸ್ಸಲ್ಲೇ ಅತ್ಯಂತ ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ಯಾರ. ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ, ಡಾಕ್ಟರೇಟ್ ಪ್ರಶಸ್ತಿ, ಹಲವಾರು ಪ್ರಶಸ್ತಿ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಹಲವಾರು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಗೋಶಾಲೆಗಳು, ಇನ್ನು ಬಲಗೈಲಿ ಕೊಟ್ಟ ಎಡಗೈ ಗೊತ್ತಾಗದೇ ಇರೋಷ್ಟು ಆ ಥರ ಇರ್ತಿದ್ರು ಅವರು. ಇನ್ನು ನಾವೆಲ್ಲ ಸಣ್ಣ ಸಣ್ಣ ಪುಟ್ಟಗಳು ಸಹಾಯ ಮಾಡಿದಂಥ ಊರು ತುಂಬ ಡೊಂಗರ ಪಡ್ಕೊಂಬರ್ತೀವಿ. ಅಂಥದ್ರಲ್ಲಿ ಅವರು ಅತ್ಯಂತ ಸರಳ ವ್ಯಕ್ತಿಗಳಾಗಿದ್ದರು. ಅವ್ರಿಗೆ ಕಷ್ಟ ಅಂದ್ರೆ ಗೊತ್ತಿರಲಿಲ್ಲ. ಆದರೂ ಕಷ್ಟ ಅಂತ ಬಂದ ಜನರಿಗೆ ಸಹಾಯ ಮಾಡ್ದೇ ಹಾಗೆ ಬರಿಗೈಲಿ ಕಳಿಸಿದ್ದಿಲ್ಲ ಅವರು. ಅತ್ಯಂತ ಸರಳ ಜೀವಿ, ಸಂಘಜೀವಿ ಹಾಗೂ ಸಿಂಪಲ್ ಆಗಿರ್ತಿದ್ರು ಅವರು. ಯಾವಾಗಲೂ ನಗುಮೊಗದ ಒಡೆಯವರು, ಯಾವಾಗಲೂ ನಕ್ಕ ಅಂತಲೇ ಇರ್ತಿದ್ರು ಅವರು. ಅದಕ್ಕೆ ಅವರಂದರೆ ತುಂಬ ಇಷ್ಟ ನನಗೆ. ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಹೀರೋ ಇವರು. ಐ ಮಿಸ್ ಯು ಅಪ್ಪು, ಐ ಲವ್ ಯು. ಲಾಸ್ಟಿಗೆ ಉತ್ತರ ಬಂತು ನೋಡ್ರಿ ನಮ್ಮ ಅಪ್ಪು ಬಾಸ್ದು. ಹೆಂಗಿತ್ತಂತ ಹೇಳ್ರಿ. ಇಷ್ಟಿತ್ತು ನೋಡ್ರಿ ಈ ಲಾಗ್. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.